ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಾಗಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಆಸ್ ಅ ಪರ್ಸನಾಲಿಟಿ ಅವ್ರು ಎಂಥ ವ್ಯಕ್ತಿಯೋ, ಮತ್ತು ಅವರ ಒಂದು ಎನರ್ಜಿ ನಿಮಗೆ ಹೇಗಿದೆ, ಇವ್ರನ್ನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಫ್ಯೂಚರ್ ಹೇಗಿರುತ್ತೆ. ಈಗ ಒಬ್ರೊಬ್ಬರ ಬಗ್ಗೆ ನಿಮಗೆ ಗೊಂದಲ ಇರುತ್ತೆ. ಅವ್ರು ಯಾರೇ ಆಗಿರ್ಬೋದು, ಒಬ್ಬ ಸ್ನೇಹಿತ ಆಗಿರ್ಬೋದು, ಅಥವಾ ಒಂದು ರಿಲೇಶನ್ಶಿಪ್ ಆಗಿರಬಹುದು. ಬಟ್ ಯು ಆರ್ ಕನ್ಫ್ಯೂಸ್ಡ್ ಅಬೌಟ್ ದಿಸ್ ಪರ್ಸನ್. ಅವರ ಇಂಟೆನ್ಷನ್ಸ್ ಏನಿದೆ, ಅವರು ಹೇಗೆ ನಿಮ್ಮ ಲೈಫ್ನ ನೋಡ್ತಾರೆ, ಹಾಗೂ ಅವ್ರು ಹೇಗೆ ನಿಮ್ಮನ್ನ ಅವ್ರ ಲೈಫ್ನಲ್ಲಿ ಇಟ್ಕೊಳಕ್ ಇಷ್ಟಪಡ್ತಾರೆ, ಅವ್ರ ಉದ್ದೇಶ ಏನಿದೆ, ಪಾಸಿಟಿವ್ ಇದೆಯಾ, ಅವರ ವೈಬ್ಸ್ ನಿಮ್ಮ ಕಡೆಗೆ ಹೇಗಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಈ ಕುರಿತಾಗಿ ರೀಡಿಂಗ್ ಇದೆ. ಸೊ ಯಾರೇ ಆಗಿರ್ಬೋದು, ಅವರು ಇದೊಂದು ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ನಿಮ್ಗೊಂದು ಕುತೂಹಲ ಇರ್ಬೋದು, ಆ ವ್ಯಕ್ತಿ ಹೇಗೆ, ಆ ವ್ಯಕ್ತಿತ್ವ ಹೇಗೆ, ಹಾಗೂ ಫ್ಯೂಚರ್ ಹೇಗಿರುತ್ತೆ ಈ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ ಅಂತ, ಇದ್ರ ಬಗ್ಗೆ ಎಲ್ಲ ನಿಮಗೆ ಈ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಫಿಕೇಶನ್ ಸಿಗುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ಎರಡು ಕ್ಯಾಂಡಲ್ಸ್ ಇದೆ. ಯೆಲ್ಲೋ ಕ್ಯಾಂಡಲ್ ಇದೆ ಹಾಗೂ ವೈಟ್ ಕ್ಯಾಂಡಲ್ ಇದೆ. ಓಕೆ, ಸೊ ಎರಡರಲ್ಲಿ ಒಂದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಆ ವ್ಯಕ್ತಿಯನ್ನ ನೀವು ಈ ಕೂಡಲೇ ಯೋಚನೆ ಮಾಡಿ, ಅವ್ರ ಹೆಸರನ್ನ ಹೇಳಿ 3 ಸಲ. ಓಕೆ, ಅವರ ಉದ್ದೇಶ ಹೇಗಿದೆ, ಮತ್ತೆ ನಾನು ಒರಾಕಲ್ ಅಂದ್ರೆ ಟ್ಯಾರೋ ರೀಡಿಂಗ್ ಕೂಡ ನಾನು ನಿಮ್ಗೆ ಮಾಡ್ತಾ ಹೋಗ್ತೇನೆ. ಓಕೆ, ಗೈಡಿಂಗ್ ಏಂಜಲ್ಸ್ ನಿಮ್ಗೆ ಏನ್ ಹೇಳ್ತಾರೆ, ಈ ವಿಷಯವಾಗಿ ಯಾವ ರೀತಿಯಾದ ಗೈಡೆನ್ಸ್ ಕೊಡ್ತಾರೆ, ಎಲ್ಲದರ ಬಗ್ಗೆ ನಿಮ್ಗೆ ಕೂಲಂಕುಷವಾಗಿ ಈ ಒಂದು ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ, ಅಥವಾ ಕ್ಯಾಂಡಲ್ ಸ್ಪೆಲ್ಸ್ ಬೇಕಿದೆ, ನಿಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರಗಳು ಬೇಕಿದೆ ಅಂದ್ರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಫಸ್ಟ್ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕು. ಅದಾದ ನಂತರ ನಾನು ನಿಮ್ಗೆ ಏನ್ ಸಜೆಷನ್ಸ್ ಕೊಡೋಕ್ಕಾಗತ್ತೆ ಕೊಡ್ತೇನೆ. ಆಫೀಸ್ ಇರೋದು ಮಲ್ಲೇಶ್ವರಂ, ಬೆಂಗಳೂರಿನಲ್ಲಿ. ಸೊ ನಿಮ್ಗೆ ಆಫೀಸ್ ಬರೋಕ್ಕಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ಬರಬಹುದು. ಆದ್ರೆ ನಾನು ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ. ವಾಟ್ಸ್ಆ್ಯಪ್ ಮಾಡಕ್ ಹೋಗ್ಬೇಡಿ, ಮೆಸೇಜ್ ಮಾಡಕ್ ಹೋಗ್ಬೇಡಿ, ಯಾರು ನೋಡೋದಿಲ್ಲ ಮೆಸೇಜ್ನ. ಓಕೆ, ಎಂದಿನಂತೆ ನಾನು ಫಸ್ಟ್ ಬೋಲ್ ವಿತ್ ಯೆಲ್ಲೋ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಹೇಗಿದೆ, ಅವರ ಯೋಚನೆ ಹೇಗಿದೆ, ಇದೆಲ್ಲದರ ಕುರಿತಾಗೂ ನಿಮಗೆ ಕ್ಯಾಂಡಲ್ ಫ್ಯಾಕ್ಸ್ ಫಸ್ಟ್ ರೀಡಿಂಗ್ ಮಾಡ್ತೀನಿ. ಅದಾದ ನಂತರ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್, ಆರಕಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ನ ಕೂಡ ಮಾಡ್ತೀನಿ. ಈ ವ್ಯಕ್ತಿಗೆ ನಿಮ್ಮ ಲೈಫ್ ಮೇಲೆ ಬಹಳಷ್ಟು ಕುತೂಹಲ ಇದೆ. ಮೇ ಬಿ ಅವ್ರು ನಿಮ್ಮ ಸ್ಟೇಟಸ್ನ ನೋಡ್ತಿರ್ಬೋದು, ಆನ್ಲೈನ್ ಸ್ಟೇಟಸ್ನ ನೋಡ್ತಿರ್ಬೋದು. ಅಂದ್ರೆ ಕಂಟಿನ್ಯೂಸ್ ಒಂದು ಚೆಕ್ನ ಇಟ್ಕೊಳ್ತಾರೆ ನಿಮ್ಮ ಮೇಲೆ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ. ಒಂದು ಕ್ಯೂರಿಯಾಸಿಟಿ ಲೆವೆಲ್ ಇದೆಯಲ್ಲ, ಬೇರೆಯವರು ಇಟ್ಕೊಳ್ತಾರೋ ಇಲ್ವೋ, ಆದ್ರೆ ನೀವು ಅಂದಾಗ ಅವ್ರಿಗೊಂಥರ ಸ್ಪೆಷಲ್ ಅಟೆನ್ಷನ್ ಕೊಡ್ತಾರೆ. ಹಾಗೂ ನಿಮ್ಮನ್ನ ಅವರು ಒಂಥರ ಇಂಪಾರ್ಟೆಂಟ್ ವ್ಯಕ್ತಿಯಾಗೂ ಪರಿಗಣಿಸ್ತಾರೆ. ಓಕೆ, ಈಗ ನಿಮ್ಮ ಮನಸ್ಸಿನಲ್ಲಿ ಯಾರೇ ಇರ್ಬೋದು ಅವರು, ಈ ವ್ಯಕ್ತಿ. ಅಂಡ್ ಫ್ಲೇಮ್ ತುಂಬಾ ಫ್ಲಿಕರ್ ಆಗ್ತಾ ಇದೆ ಹಾಗೂ ಸ್ಟ್ರಾಂಗ್ ಆಗಿದೆ ಫ್ಲೇಮ್. ಇದ್ರ ಅರ್ಥ ಏನು ಅಂದ್ರೆ, ಇವ್ರಿಗೆ ಒಂದು ಇಂಟೆನ್ಸಿಟಿ ಇದೆ ನಿಮ್ಮ ಮೇಲೆ, ಒಂದು ಭಾವನೆ ಇದೆ, ಫೀಲಿಂಗ್ಸ್ ಇದೆ. ಪಾಸಿಟಿವ್ ಫೀಲಿಂಗ್ಸ್ ಅಂತಾನೆ ಹೇಳ್ತೀನಿ, ನೆಗೆಟಿವ್ ಏನೋ ನಾನು ಪಿಕ್ ಮಾಡ್ತಾ ಇಲ್ಲ. ಹಾಗೂ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು, ನಿಮ್ಮ ಲೈಫ್ನಲ್ಲಿ ಒಳ್ಳೇದಾಗಬೇಕು ಅಂದ್ರೆ, ನನ್ನಿಂದ ಅಂದ್ರೆ ನಿಮಗೆ ಈ ವ್ಯಕ್ತಿಯಿಂದ ನಿಮ್ಗೆ ಏನ್ ಪ್ರಯೋಜನ ಆಗತ್ತೆ ಅಂತ ಕೂಡ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ನನ್ನ ಕಡೆಯಿಂದ ಏನು ಉಪಯೋಗ ಆಗ್ಬೋದು, ನಾನು ಅದನ್ನ ಮಾಡ್ತೀನಿ ಅಂತ ಅವರ ಒಂದು ಸ್ವಇಚ್ಛೆಯಿಂದ ನಿಮ್ಗೆ ಹೆಲ್ಪ್ ಮಾಡಕ್ ಬರ್ತಾರೆ. ನಾನೇನೋ ಹಿಡನ್ ಇಂಟೆನ್ಷನ್ಸ್, ಹಿಡನ್ ಮೋಟಿವೇಶನ್ಸ್ ಅಂತ ನೋಡ್ತಾ ಇಲ್ಲ. ಈ ವ್ಯಕ್ತಿ ನೇರ ಮಾತು, ಆತರ ಏನೋ ಒಳಗೊಂದು ಹೊರಗೊಂದು ಆತರ ಏನೋ ಇಂಟೆನ್ಷನ್ಸ್ ನೆಗೆಟಿವ್ ಆಗಿ ಬರ್ತಾ ಇಲ್ಲ ಈ ವ್ಯಕ್ತಿ ಬಗ್ಗೆ. ಹಾಗೂ ಇವರು ದಿನದಲ್ಲಿ ಎಷ್ಟೋ ಸಲ ನಿಮ್ಮನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಏನ್ ಮಾಡ್ತಿದ್ದಾರೆ, ಚೆನ್ನಾಗಿದಾರ, ಹುಷಾರಾಗಿದ್ದಾರೆ, ಈ ತರ ನಿಮ್ಮ ಬಗ್ಗೆ ಕಾಳಜಿನೂ ತುಂಬಾ ಮಾಡ್ತಾರೆ. ಮೇ ಬಿ ಈ ವ್ಯಕ್ತಿ ಕಾಲ್ ಮಾಡ್ತಾರೋ ಅಥವಾ ಮಾಡೋದಿಲ್ವೋ, ಅಷ್ಟು ನಿಮ್ಮನ್ನ ಮೀಟ್ ಮಾಡ್ತಾರೋ ಮಾಡೋದಿಲ್ವೋ, ಆದ್ರೂ ಕೂಡ ಅವರ ಥಾಟ್ ಪ್ರೋಸೆಸ್ಗೆ ನೀವು ಬಂದೇ ಬರ್ತೀರಾ, ಅವಾಗ ಬರ್ತಾನೆ ಇರ್ತೀರಾ ಅಂತ ಹೇಳ್ಬೋದು.
ಸೊ ಒಂಥರ ಸ್ಪೆಷಲ್ ಬಾಂಡಿಂಗ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಸಿನ್ಸ್ ಇದು ಇಂಟೆನ್ಷನ್ಸ್ ಕುರಿತಾಗಿ ಇರೋದ್ರಿಂದ ನಾನು ಇದು ರೊಮ್ಯಾಂಟಿಕ್ ಕೂಡ ಆಗಿರ್ಬೋದು ಅಂದ್ರೆ ಕೆಲವರಿಗೆ, ಯಾಕಂದ್ರೆ ಇದು ನೀವ್ ಯಾವ ಉದ್ದೇಶದಲ್ಲಿ ನೋಡ್ತಿದ್ದೀರಾ ಅನ್ನೋದು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ. ಬಟ್ ಎಸ್, ಇದು ಫ್ರೆಂಡ್ಶಿಪ್ ಒಂದು ಲೆವೆಲ್ ಅಲ್ಲಿ ನೋಡಕ್ ಹೋದ್ರೆ ಹೌದು, ಇದೊಂಥರ ಲಾಂಗ್ ಲಾಸ್ಟಿಂಗ್ ಫ್ರೆಂಡ್ಶಿಪ್ ಆಗಿರುತ್ತೆ. ಇದನ್ನ ನೀವು ಒಂದು ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ಅವ್ರು ನನ್ನನ್ನ ಇಷ್ಟ ಪಡ್ತಾ ಇದಾರ ಅಂದ್ರೆ ಅಫ್ಕೋರ್ಸ್ ಅವ್ರು ನಿಮ್ನ ಇಷ್ಟ ಪಡ್ತಾ ಇದಾರೆ, ಹಾಗೂ ಅವ್ರಿಗೆ ನಿಮ್ ಜೊತೆ ಇರ್ಬೇಕು ಅನ್ನೋ ಆಸೆ ಇದೆ. ಅದೆಲ್ಲ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಹಾಗೂ ಇವ್ರಿಗೆ ನಿಮ್ಮ ಲೈಫ್, ಅವರ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ಇದೆಯೋ ಇಲ್ವೋ, ನಿಮ್ಮ ಲೈಫ್ ಬಗ್ಗೆ ಹೆಚ್ಚು ಕ್ಯೂರಿಯಾಸಿಟಿ ಇದೆ. ಹಾಗೂ ಏನ್ ಕಾಂಟ್ರಿಬ್ಯೂಷನ್ ಮಾಡಬಹುದು ನಾನು, ಯಾವತ್ತೂ ಇವರು ಯೂಶಲಿ ನೀವು ಗಮನಿಸಿದ್ರೆ ಒಂದಷ್ಟು ಮಾತುಕತೆ ಇವ್ರ ಜೊತೆ ಆಗಿದ್ರೆ ಇವ್ರು ಯೂಶಲಿ ನೋ ಅನ್ನಲ್ಲ. ನೀವೇನಾದ್ರು ಕೇಳಿದ್ರೆ ಅವ್ರು ಅದಕ್ಕೆ ಆಗಲ್ಲ ಅಂತ ಹೇಳೋದಿಲ್ಲ. ಅವರು ನಾನು ಹೆಲ್ಪ್ ಮಾಡ್ತೀನಿ, ನೀವೇನಾದ್ರೂ ಸಹಾಯ ಕೇಳಿದ್ರೆ ಅಂದ್ರೆ ನೀವು ರಿಲೈ ಮಾಡಬಹುದು, ಈ ವ್ಯಕ್ತಿಯನ್ನ ನೀವು ಟ್ರಸ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಏಕೆಂದ್ರೆ ಆ ತರದ್ ಒಂದು ಬೆಸ್ಟ್ ಎನರ್ಜಿನ ನಾನು ಈ ಒಂದು ರೀಡಿಂಗ್ ನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ನಾನೇನು ನೀವು ಗಾಬರಿ ಪಡ್ಕೊಳ್ಳುವಂಥದ್ದು ಅಥವಾ ನೀವೇನೋ ಮೋಸ ಹೋಗ್ತೀರಾ ಅನ್ನುವಂಥದ್ದನ್ನ ನೋಡ್ತಾ ಇಲ್ಲ. ದಿಸ್ ಪರ್ಸನ್ ಈಸ್ ಆಲ್ವೇಸ್ ದ ವೇ ಹಿ ಆರ್ ಶಿ ಈಸ್. ಅಂದ್ರೆ ಇವರು ಚೇಂಜ್ ಆಗುವಂಥ ವ್ಯಕ್ತಿತ್ವ ಅಲ್ಲ. ತುಂಬಾನೇ ಕಾಲದಿಂದನೂ ಅವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಉದ್ದೇಶನೇ ಇಟ್ಕೊಂಡಿದ್ದಾರೆ. ಹಾಗೂ ಅವರು ನಿಮ್ಮನ್ನ ನೋಡ್ದಾಗಿಂದ, ಮೀಟ್ ಮಾಡ್ದಾಗಿಂದ, ನಿಮ್ ಬಗ್ಗೆ ತಿಳ್ಕೊಂಡಾಗಿಂದ ಕೂಡ ಅವ್ರು ಯಾವುದೇ ರೀತಿಯಾದ ಕೆಟ್ಟ ಒಪಿನಿಯನ್ ಆಗಿರಬಹುದು ಅಥವಾ ಏನೋ ನಿಮ್ಗೆ ಅಂದ್ರೆ ಸೆಲ್ಫಿಶ್ ಆಗಿ ಅವರ ಕುರಿತಾಗಿ ನಿಮ್ಮ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಏನ್ ಲಾಭ, ನನಗೇನ್ ಲಾಭ ಅನ್ನೋ ರೀತಿಯಾಗಿ ಈ ವ್ಯಕ್ತಿ ಚಿಂತೆ ಮಾಡೋದಿಲ್ಲ. ಬಿಕಾಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅಟೆನ್ಷನ್, ಸ್ಟ್ರಾಂಗ್ ಅಟೆನ್ಷನ್ ನಿಮ್ಮ ಬಳಿ ಖಂಡಿತವಾಗ್ಲೂ ಅವ್ರಿಗಿದೆ. ಹಾಗೂ ಪ್ಲಸ್ ನಾನು ನೋಡ್ತಾ ಇದ್ದೀನಿ, ಪ್ಲಸ್ ಸಿಂಬಲ್ ನ ನೋಡ್ತಾ ಇದ್ದೀನಿ. ಸೊ ಇದರ ಅರ್ಥ ಏನಂದ್ರೆ ಇವ್ರು ಒಂಥರ ಪಾಸಿಟಿವ್ ಮೆಂಟಾಲಿಟಿ ಇಟ್ಕೊಂಡಿರುವಂತ ವ್ಯಕ್ತಿ. ಇವರು ನೆಗೆಟಿವ್ ಅಂತ ಅನ್ನೋದಕ್ಕಿಂತ ಇವರು ಏನೇ ಆಗಿರ್ಲಿ ಸೊಲ್ಯೂಷನ್ ಹುಡುಕ್ತಾರೆ, ಸೊಲ್ಯೂಷನ್ ಓರಿಯೆಂಟೆಡ್ ಪರ್ಸನ್ ಇವರು. ನೆಗೆಟಿವ್ ಅಂತ ಅವ್ರು ಯಾವಾಗ ಯೋಚನೆ ಮಾಡ್ತಾರೆ ಅಂದ್ರೆ ಅದು ಕೈ ಮೀರ್ ಹೋಯ್ತು, ಪ್ರಾಬ್ಲಮ್ ಕೈ ಮೀರ್ ಹೋಯ್ತು ಅಂದಾಗ ಮಾತ್ರ ಅವರು ಓಕೆ ಇದ್ ನಾವು ಬಿಟ್ಬಿಡೋಣ ಅಂತ ಆ ವಿಷಯದ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆದ್ರೆ ಆದಷ್ಟು ಇವ್ರ ಹತ್ರ ನೀವೇನಾದ್ರೂ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಹೋದ್ರು ಕೂಡ ಅವ್ರ ಕಡೆಯಿಂದ ಏನ್ ಮಾಡ್ಬೋದು, ಇದನ್ನ ಸಾಲ್ವ್ ಮಾಡ್ಬೋದಾ ಅಂತ ಅವ್ರು ಬೆಸ್ಟ್ ಗೈಡೆನ್ಸ್ನು ಕೂಡ ಕೊಡ್ತಾ ಹೋಗ್ತಾರೆ. ಎಷ್ಟೋ ಸಲ ನಿಮ್ಗೆ ಅನ್ಸುತ್ತೆ ಇಷ್ಟು ಒಳ್ಳೆಯವರು ಇರಕ್ ಸಾಧ್ಯನಾ ಅಂತ, ಇಷ್ಟು ಒಳ್ಳೆತನ ಒಬ್ಬ ವ್ಯಕ್ತಿಯಲ್ಲಿ ಇರೋಕ್ ಆಗುತ್ತಾ ಅಂತ. ಬಟ್ ಈ ವ್ಯಕ್ತಿಯಲ್ಲಿ ಆ ಗುಣ ಇದೆ. ಹೌದು, ಅದು ಸ್ಪೆಷಲ್ ಆಗಿ ನಿಮ್ಮ ಕಡೆಗೆ ಮಾತ್ರ ಈ ತರದೊಂದು ಎನರ್ಜಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅವರು ಯಾರನ್ನ ತುಂಬಾ ಇಷ್ಟಪಡ್ತಾರೆ ಈ ವ್ಯಕ್ತಿ, ಅವ್ರಿಗೆ ಅವರ ಬೆಸ್ಟ್ ಕೊಡ್ತಾರೆ. ಹಾಗೆ ನೀವು ಅವರ ಲೈಫ್ ನಲ್ಲಿ ಆ ತರದ್ ಒಂದು ಭಾಗವಾಗಿದ್ದೀರಾ ಅಂತ ಹೇಳ್ಬೋದು. ನಾನೇನು ಇವರ ಒಂದು ಉದ್ದೇಶ ಕೆಡುಕಾಗಿದೆ ಅಥವಾ ಏನೋ ಮನ್ಸಿನಲ್ಲಿ ಇಟ್ಕೊಂಡು ನಿಮ್ ಮೇಲೆ ಸಾಧಿಸ್ತಾ ಇದಾರೆ ಆ ತರದ್ ಈಗ್ಲೂ ಪಿಕ್ ಮಾಡ್ತಾ ಇಲ್ಲ. ಕ್ಯಾಂಡಲ್ ವ್ಯಾಕ್ಸ್ ನಲ್ಲಿ ಇಟ್ ಇಸ್ ಕ್ವೈಟ್ ಸ್ಟ್ರಾಂಗ್ ಅಂಡ್ ಕ್ಲಟರ್ಡ್ ಆಗಿ ಏನೋ ಬರ್ತಾ ಇಲ್ಲ. ಮತ್ತು ಇವರು ಹೇಗೆ ಅಂದ್ರೆ ನಿಮ್ಮ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಕ್ ಆಗುತ್ತೆ ಅಷ್ಟು ಟೈಮ್ನ ಸ್ಪೆಂಡ್ ಮಾಡಕ್ ಇಷ್ಟಪಡ್ತಾರೆ. ಅವ್ರು ಯಾವತ್ತು ನನ್ಗೆ ನಿನ್ ಜೊತೆ ಮಾತಾಡೋದು ಬೋರ್ ಅಂತ ಹೇಳೇ ಇಲ್ಲ. ಮೇ ಬಿ ನೀವು ಅವರು ಎಷ್ಟೋ ಕಾಲಗಳು ಅಂದ್ರೆ ಮರ್ತೇ ಹೋಗ್ತೀರಾ, ಟೈಮೇ ಮರ್ತು ಹೋಗ್ತೀರಾ ಮಾತಾಡುವಾಗ. ಅಷ್ಟು ನಿಮ್ ಆ ಒಂದು ಚೆಕ್ ಮಾಡೋದಿಲ್ಲ, ಟೈಮ್ನು ಚೆಕ್ ಮಾಡೋದಿಲ್ಲ. ಆ ತರದ್ ಒಂದು ಎನರ್ಜಿನೂ ಪಿಕ್ ಮಾಡ್ತಾ ಇದ್ದೀನಿ ಬೇಸಿಕ್ಲಿ. ಸೊ ಇವರ ಉದ್ದೇಶ ಏನಿದೆ ಅಂದ್ರೆ ಅಫ್ಕೋರ್ಸ್ ನಿಮ್ ಜೊತೆ ಮಾತಾಡ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಅವ್ರ ಪ್ರಕಾರ ನೀವ್ ಅವ್ರ ಹ್ಯಾಪಿನೆಸ್. ಓಕೆ, ನೀವೊಂದು ಇನ್ಸ್ಪಿರೇಷನ್ ಅವ್ರ ಲೈಫ್ ನಲ್ಲಿ. ನೀವು ಒಂದು ಎನರ್ಜಿ ಹೇಗ್ ಪಾಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಅದಕ್ಕೆ ಒಂಥರ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಿಂದ ಅವ್ರಿಗೆ ನಿಮ್ಮನ್ನ ಹಾಗೆ ಬಿಟ್ಬಿಡಕ್ ಇಷ್ಟ ಇಲ್ಲ, ನಿಮ್ಮನ್ನ ಹಾಗೆ ಕಳ್ಕೊಳಕ್ಕೂ ಇಷ್ಟ ಇಲ್ಲ. ಕಳ್ಕೊಳ್ಬೇಕು ಅನ್ನೋದಿದ್ರೆ ಅವರು ಇಲ್ಲ ಕಳ್ಕೊಳ್ಳೋದಕ್ಕಿಂತ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಪ್ರಾಬ್ಲಮ್. ಸೊ ಇವರು ಬೆಸ್ಟ್ ಕಮ್ಯುನಿಕೇಟರ್ ಅಂತಾನು ಹೇಳ್ತೀನಿ. ಬಾಯ್ ಬಿಟ್ಟು ಹೇಳ್ಕೊಂಡು ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ವ್ಯಕ್ತಿತ್ವ ಹೊಂದಿರುವಂಥವ್ರು. ಹಾಗೂ ಪಾಸಿಟಿವ್ ಲೈಟ್ ಆಗಿರ್ತಾರೆ. ಇವ್ರು ಯಾರಿಗೂನು
ಒಂಥರ ಆ, ಅಜಾತ ಶತ್ರು ಅಂತೀವಿ. ಸೊ ಆತರ ಯಾರಿಗೂ ಎನಿಮಿ ಆಗಿಲ್ಲ ಇವ್ರ ಲೈಫ್ ನಲ್ಲಿ. ಎಲ್ರಿಗೂ ಕೂಡ ಅವ್ರ ಕೈಲಾದಷ್ಟು ಅವರು ಸಹಾಯನೇ ಮಾಡಿದ್ದಾರೆ. ಸೊ ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನೀವೇನು ಇವ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಆತರ ನೀವು ಹೆದರ್ಕೋಬೇಕು ಅಂತ ರೀಡಿಂಗ್ ನಲ್ಲಿ ಬರ್ತಾ ಇಲ್ಲ. ಮೋಸ್ಟ್ ರಿಲಯಬಲ್ ಪರ್ಸನ್, ಹಾಗೂ ಇವರ ಉದ್ದೇಶ ಯಾವಾಗ್ಲೂ ನೀವು ಖುಷಿಯಾಗಿರ್ಬೇಕು, ನಿಮ್ ಜೊತೆ ಇರ್ಬೇಕು, ಹಾಗೂ ಒಂದೊಳ್ಳೆಯ ಬಾಂಡಿಂಗ್ ನ ಇಟ್ಕೊಂಡು ಮುಂದೆ ಹೋಗ್ಬೇಕು, ಒಂದೊಳ್ಳೆಯ ಮೆಮರಿನ ಲೈಫ್ ನಲ್ಲಿ ಕ್ರಿಯೇಟ್ ಮಾಡ್ಬೇಕು. ಈ ತರ ತುಂಬಾನೇ ಒಂಥರ ಸಾಫ್ಟ್ ನೇಚರ್ ಪರ್ಸನ್ ಆಗಿದ್ದಾರೆ. ನಿಮ್ಮ ವಿಷಯವಾಗಿ, ಬೇರೆಯವ್ರ ವಿಷಯಕ್ಕಿಂತ ನಿಮ್ಮ ವಿಷಯವಾಗಿ ಈ ತರದೊಂದು ಇಂಟೆನ್ಷನ್ ನ ಹೊಂದಿದ್ದಾರೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ಹಾಗೆ ಬರ್ತಾ ಇದೆ. ನಾನು ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ಬಾಂಡಿಂಗ್ ಬಗ್ಗೆ, ಈ ಒಂದು ಪರ್ಸನ್ ಬಗ್ಗೆ, ನಿಮ್ಮ ಮನ್ಸಲ್ಲಿ ಅವ್ರು ಯಾರೇ ಆಗಿರ್ಬೋದು, ಅವ್ರು ಯಾವುದೇ ರೀತಿಯಾದ ರಿಲೇಶನ್ಶಿಪ್ ನಿಮ್ಮ ಜೊತೆ ಇಟ್ಕೊಂಡಿರ್ಬೋದು, ಏನ್ ಹೇಳ್ತಾ ಇದ್ದಾರೆ ಅಂತಾನು ನಾನು ನಿಮಗೆ ಚೆಕ್ ಮಾಡ್ಬಿಡ್ತೀನಿ. ಎನ್ಕರೇಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಇದನ್ನು ಹೇಳ್ಬೇಕು. ಖಂಡಿತ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ ತಕ್ಷಣ ನೀವು ಅವ್ರನ್ನೇ ಅಪ್ರೋಚ್ ಮಾಡ್ತೀರಾ ಅನ್ಸುತ್ತೆ. ಅದರಿಂದ ಅವರು ನಿಮ್ಮನ್ನ ಮೋಟಿವೇಟ್ ಮಾಡೋದು, ನಿಮ್ಗೆ ಸಮಾಧಾನ ಮಾಡೋದು, ಸಪೋರ್ಟ್ ಸಿಸ್ಟಮ್ ಆಗಿರೋದು, ಹಾಗೆ ನಿಮ್ ಲೈಫ್ ನಲ್ಲಿ ಇರ್ತಾರೆ. ಮತ್ತೆ ಘೋಸ್ಟ್ ಲ್ಯಾಂಡ್ಸ್ ಬಂದಿರೋದ್ರಿಂದ ಬೇರೆ ಇವ್ರೊಂಥರ ಶೀಲ್ಡ್ ತರ, ಪ್ರೊಟೆಕ್ಷನ್ ಶೀಲ್ಡ್ ಅಂತಾನು ಹೇಳ್ಬಹುದು. ಏನಾದ್ರೂ ಕೆಟ್ಟದಾಗುತ್ತೆ ಅಂದ್ರೆ ನಿಮ್ಗೆ ಎಚ್ಚರಿಕೆ ಕೊಡ್ತಾರೆ, ನೀನ್ ಹೀಗ್ ಮಾಡ್ಬೇಡ ಅಂತ ಬುದ್ಧಿವಾದನೂ ಹೇಳ್ತಾರೆ. ನಿಮ್ಗೆ ಅದು ಕಿರಿಕಿರಿ ಆಗ್ಬೋದು, ಇರಿಟೇಷನ್ ಆಗ್ಬೋದು, ಇವ್ರು ಯಾಕೆ ನನ್ನ ಲೈಫ್ ನ ಎಷ್ಟು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅದು ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೇ ಇರ್ಬೋದು. ಆದ್ರೆ ಎಷ್ಟೋ ಸಲ ನಿಮ್ಗೂ ಅದು ಅನುಭವ ಆಗಿದೆ. ಅವರು ಯಾವ್ದನ್ ಮಾಡ್ಬೇಡ ಅಂದಿದ್ದಾರೆ ಅದನ್ನ ನೀವು ಮಾಡಿರೋದ್ರಿಂದ ನಿಮ್ಗೆ ಅದರಿಂದ ತುಂಬಾ ಲಾಸ್ ಆಗಿದೆ, ಪ್ರಾಬ್ಲಮ್ ಆಗಿದೆ. ಇವ್ರ ಜೊತೆ ಇರೋದು ಒಂಥರ ಹೋಮ್ ಕಮಿಂಗ್ ಅಂತ ಅರ್ಥ. ಅಂದ್ರೆ ಮನೇಲಿ ಎಷ್ಟು ನಾವು ಸ್ವತಂತ್ರವಾಗಿ, ನೆಮ್ಮದಿಯಾಗಿ, ಪೀಸ್ಫುಲ್ ಆಗಿರ್ತೀವಿ, ಹಾಗೆ ಇವ್ರ ಜೊತೆ ಇರೋದು, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೂ ಅದೇ ರೀತಿಯಾದ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಡುತ್ತೆ, ಅವ್ರಿಗೂ ಅದೇ ರೀತಿಯಾದ ಎನರ್ಜಿನ್ ಕೊಡುತ್ತೆ. ಸೊ ಇಬ್ರು ಕೂಡ ಒಂದೊಳ್ಳೆಯ ಬಾಂಡಿಂಗ್ ನ ಖಂಡಿತವಾಗ್ಲು ನೀವು ಆ ತರದೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಾ ಅಂತ ಹೇಳಲೇಬಹುದು. ಸಾಲಿಟ್ಯೂಡ್ ಬಂದಿರೋದ್ರಿಂದ ಮೇ ಬಿ ಇವಾಗ ಸ್ವಲ್ಪ ಮಾತುಕತೆ ಕಮ್ಮಿ ಆಗಿರಬಹುದು, ಆದ್ರೆ ಖಂಡಿತವಾಗ್ಲು ಅವರು ನಿಮ್ಮ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಮೇ ಬಿ ನೀವು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಕೂಡ ಇತ್ತೀಚೆಗೆ ಮಾಡ್ಕೊಂಡಿರಬಹುದು. ಅದರಿಂದಾನೇ ಈ ವಿಡಿಯೋ ನೋಡ್ತಾ ಇದೀರೋ ಏನೋ, ಐ ಥಿಂಕ್ ಸೊ. ಏಕೆಂದ್ರೆ ನೀವ್ ಇವಾಗ ಹೇಗ್ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಇವ್ರ ಉದ್ದೇಶ ಏನು ಅಂದ್ರೆ ಏನೋ ಒಂದು ಡೌಟ್ ಬರ್ತಾ ಇದೆ. ಮೇ ಬಿ ಬಿಕಾಸ್ ಆಫ್ ಸಮ್ ಕೈಂಡ್ ಆಫ್ ರೀಸೆಂಟ್ ಆಗಿ ನಡೆದಿರುವಂತಹ ಒಂದು ಘಟನೆಯಿಂದ ನಿಮ್ಗೆ ಅವ್ರ ಬಗ್ಗೆ ಅನುಮಾನ ಬರ್ತಿರಬಹುದು. ಅದರಿಂದ ಈ ತರ ಎಲ್ಲ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಡಾರ್ಕ್ ಥಾಟ್ಸ್ ನಾನು ಆಗ್ಲೇ ಹೇಳ್ದಾಗೆ ನೀವ್ ಇತ್ತೀಚೆಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಇವ್ರನ್ನ ಇಟ್ಕೊಳ್ಳೋದ ಬೇಡವಾ ಲೈಫಲ್ಲಿ, ಬಿಟ್ಬಿಡೋದ, ಈ ತರ ಎಲ್ಲ ನೀವು ತುಂಬಾನೇ ಮನ್ಸಿಗೆ ಹಚ್ಕೊಳ್ತಾ ಇದ್ದೀರಾ. ಮತ್ತೆ ಪ್ಲೇಯಿಂಗ್ ಇಟ್ ಸೇಫ್ ಬಂದಿರೋದ್ರಿಂದ ನೀವು ಕೂಡ ಬೇಡ ಅಂದ್ರೆ ಬಿಟ್ಬಿಡ್ತೀನಿ, ಈ ತರ ಎಲ್ಲ ಡ್ಯೂಯಲ್ ಥಾಟ್ಸ್ ಬಂದಿದ್ದೀರಾ. ಅಂದ್ರೆ ನಾನ್ ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೋಬೇಕು ಇವ್ರ ಬಗ್ಗೆ. ಸೊ ಬೇಸಿಕ್ಲಿ ನಿಮ್ಮ ಯೋಚನೆಯಿಂದಾನೇ ಈ ರಿಲೇಶನ್ಶಿಪ್ ನಲ್ಲಿ ನಾನು ಅಷ್ಟು ಒಂದ್ ರೀತಿಯಾದ ನೆಗೆಟಿವಿಟಿ ನೋಡ್ತಾ ಇರೋದು ಇತ್ತೀಚೆಗೆ. ಸೊ ನನ್ನ ಪ್ರಕಾರವಾಗಿ, ರೀಡಿಂಗ್ ಪ್ರಕಾರವಾಗಿ, ಅಕಾರ್ಡಿಂಗ್ ಟು ಟ್ಯಾರೋ, ಅಕಾರ್ಡಿಂಗ್ ಟು ಕ್ಯಾಂಡಲ್ ವ್ಯಾಕ್ಸ್, ನೀವು ಅವ್ರನ್ನ ನಂಬಬಹುದು. ಸರಿ ಹೋಗುತ್ತೆ. ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂತಾನೆ ಬರ್ತಾ ಇದೆ. ನೀವೇನಾದ್ರೂ ಇಂಡಿವಿಜುವಲ್ ಆಗಿ ತಗೊಳ್ಬೇಕಿದೆ ಅಂದ್ರೆ ರೀಡಿಂಗ್ ಖಂಡಿತವಾಗ್ಲೂ ತಗೋಬಹುದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಸೆಕೆಂಡ್ ಬೋಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ವೈಟ್ ಕ್ಯಾಂಡಲ್ ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ನ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ ಅಂತ, ಇವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇವ್ರ ಮನಸ್ಸಿನಲ್ಲಿ ಏನಿದೆ, ಇದ್ರ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಈ ವ್ಯಕ್ತಿಯನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಅವರನ್ನ 3 ಸಲ ಅವ್ರ ಹೆಸರು ಹೇಳಿ, ಅಂಡ್ ವಿ ವಿಲ್ ಸಿ ರೀಡಿಂಗ್ ಪ್ರಕಾರವಾಗಿ ಏನ್ ಬರ್ತಾ ಇದೆ ಅಂತ, ಈ ವ್ಯಕ್ತಿ ಬಗ್ಗೆ ಏನ್ ರೀಡಿಂಗ್ ಪ್ರಕಾರವಾಗಿ ಬರ್ತಾ ಇದೆ ಅಂತ. ಸೊ ನೀವು ನೋಡಿದ್ರೆ ಒಂದ್ಸಲಾನೇ ಹಂಗೆ ಹಾರೋಯ್ತು. ಮೇ ಬಿ ಇವಾಗ ಅವ್ರ ಜೊತೆ ನೀವು ಮಾತಾಡದೇ ಇರ್ಬೋದು, ಯಾಕೆಂದ್ರೆ ನಿಮ್ಗೇನೋ ಒಂದು ಕೆಟ್ಟ ಯೋಚನೆ ಬಂದಿರ್ಬೋದು ಇವ್ರ ಬಗ್ಗೆ, ಏನೋ ಒಂದು ಭಯ ಇರ್ಬೋದು, ಆತಂಕ ಇರ್ಬೋದು ಈ ವ್ಯಕ್ತಿ ಬಗ್ಗೆ, ಅಥವಾ ನಿಮ್ಮ ಅವರ ನಡುವೆ ಆ ತರದೊಂದು ಘಟನೆ ನಡೆದಿರ್ಬೋದು. ಅದರಿಂದಾನೇ ನೀವು ಅವರನ್ನ ನಂಬುವ ಒಂದು ಸ್ಥಿತಿನಲ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಯ ಇಂಟೆನ್ಷನ್ ನಿಮ್ಮ ಕಡೆಗೆ ಏನಿದೆ ಅಂತಾನು ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ಈ ವ್ಯಕ್ತಿಯ ಇಂಟೆನ್ಷನ್ ನಿಮ್ಮ ಕಡೆಗೆ ಏನಿದೆ. ಈ ವ್ಯಕ್ತಿ ಒಂಥರ ಸ್ಟ್ರಾಂಗ್
ಪರ್ಸನ್. ಓಕೆ. ಹಾಗೂ ಒಂಥರ ನಿಮ್ಮ ಲೈಫ್ನ ಅವರ ಲೈಫ್ಗೆ ಸೇರಿಸ್ಕೋಬೇಕು ಅಂತ. ಬೇಸಿಕ್ಲಿ ಅವ್ರು ಹೇಳ್ದ ಹಾಗೆ ನೀವು ನಡ್ಕೋಬೇಕು ಅನ್ನುವ ಒಂದು ಮನಸ್ಥಿತಿ ಇದೆ. ಹಾಗೂ ತುಂಬಾ ಕಂಪ್ಯಾರೇಟಿವ್ ಪರ್ಸನ್ ಇದ್ದಾರೆ. ಅವ್ರ ಲೈಫ್ನ ನಿಮ್ ಲೈಫ್ಗೆ ಯಾವಾಗ್ಲೂ ಕಂಪೇರ್ ಮಾಡ್ತಿರ್ತಾರೆ. ಹಾಗೂ ಬೆಟರ್ ಆಗಿರ್ಬೇಕು, ನಾನು ಬೆಸ್ಟ್ ಆಗಿರ್ಬೇಕು, ಅಂದ್ರೆ ನಿಮ್ಗೇನಾದ್ರೂ ಚೆನ್ನಾಗಿರುವಂತ ಒಂದು ವಿಷಯ ನಡೀತಾ ಇದೆ ನಿಮ್ ಲೈಫಲ್ಲಿ, ಅಥವಾ ನಿಮ್ಗೇನೋ ಸಿಕ್ಕಿದೆ, ಒಳ್ಳೆ ವಿಷಯ ನಡೀತಿದೆ, ಏನೋ ಒಂದು ವಸ್ತು, ಚೆನ್ನಾಗಿರೋ ವಸ್ತು ನಿಮ್ ಹತ್ರ ಇದೆ ಅಂದ್ರೆ ಈ ವ್ಯಕ್ತಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಅದು ಒಂದು ಪ್ರಾಬ್ಲಮ್ ನಾನು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ಎಲ್ಲ ಒಳ್ಳೇದು ಅವ್ರಿಗೆ ನಡಿಬೇಕು, ಆ ತರ ಯೋಚನೆ. ನಿಮ್ಗೇನಾದ್ರೂ ಕೆಟ್ಟದಾದ್ರೂ ಕೂಡ ಇವ್ರು ಅದನ್ನ ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಓಕೆ. ಈ ವ್ಯಕ್ತಿ ಅದನ್ನು ಕೂಡ ಎಂಜಾಯ್ ಮಾಡ್ತಾರೆ, ನಿಮ್ಮ ನೋವನ್ನು ಎಂಜಾಯ್ ಮಾಡ್ತಾರೆ. ಹಾಗೂ ನಾನೇನೋ ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ಇವರು ಹಿತಶತ್ರು ಅಂತ ಹೇಳ್ಬೋದು. ಎಸ್, ಹಿತಶತ್ರು. ಒಂಥರ ಮಾಸ್ಕ್ ಹಾಕೊಂಡು ನಾಟಕ ಆಡ್ತಾರೆ, ಹಾಗೂ ನಿಮ್ಮನ್ನ ನಂಬಿಸ್ತಾರೆ. ಎಷ್ಟೋ ಸಲ ನೀವು ಇವ್ರನ್ನ ನಂಬಿ ಮೋಸ ಕೂಡ ಹೋಗಿದ್ದೀರಾ. ಇವ್ರನ್ನ ಕಟ್ ಆಫ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಹಾಗೆ ಇವರು ಒಂದು ಸುಳಿಗೆ ನಿಮ್ಮನ್ನ ಸಿಕ್ಕಾಕಿಸ್ತಾರೆ. ಹೇಳಿದ್ದ ಮಾತನ್ನ ಅವರು ಹೇಳಿ ನಿಮ್ಗೆ, ಅಂದ್ರೆ ಆತರ ಒಂದು ವೈಬ್ ನ ಕ್ರಿಯೇಟ್ ಮಾಡ್ತಾರೆ. ಆತರ ನಿಮ್ಗೆ ಮನಸ್ಸಿಗೆ ಶಾಂತತೆನ ಫಸ್ಟ್ ಕೊಡ್ತಾರೆ. ಲವ್ ಬಾಂಬಿಂಗ್ ಅಂತ ಹೇಳ್ತೀವಿ. ಲವ್ ಬಾಂಬಿಂಗ್ ಅಂದ್ರೆ ತುಂಬಾ ಪ್ರೀತಿನ ಕೊಡೋದು ಇನಿಷಿಯಲಿ. ಯಾವಾಗ ಆ ನಂಬಿಕೆ ಸಿಗುತ್ತೆ, ಅದಾದ ನಂತರ ಅವರ ಒಂದು ಆಟಿಟ್ಯೂಡ್, ನೆಗೆಟಿವ್ ಆಟಿಟ್ಯೂಡ್ ನ ತೋರಿಸುವಂಥದ್ದು. ಸೊ ಇವ್ರ ಹತ್ರ ಒಂದು ಸ್ನೇಹನೇ ಬೆಳೆಸೋದು ಅಥವಾ ಒಂದು ರಿಲೇಶನ್ಶಿಪ್ ನೇ ಇಟ್ಕೊಳ್ಳೋದು ಸುಲಭ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಒಂಥರ ಪ್ಲೇಯಿಂಗ್ ವಿತ್ ಫೈರ್ ಏನೆ. ಪ್ರಾಬ್ಲಮ್ ಅದೇನೆ. ಯಾಕಂದ್ರೆ ಇವ್ರ ಲೈಫ್ ಬಗ್ಗೆನೆ ಥಿಂಕ್ ಮಾಡ್ತಾರೆ ಜಾಸ್ತಿ. ನಾನ್ ಚೆನ್ನಾಗಿರ್ಬೇಕು, ಹಾಗೂ ನನಗ್ ಬೆಸ್ಟ್ ಆಗ್ಬೇಕು, ಹಾಗೂ ನಿಮಗೆ ಏನು ಒಳ್ಳೇದಾಗ್ಬಾರ್ದು. ನಿಮ್ಗೇನಾದ್ರೂ ಒಂದ್ ಚಿಕ್ಕದು ಖುಷಿ ಸಿಕ್ಕಿದ್ರು, ಒಂದ್ ಸಣ್ಣದಾಗಿರುವಂತಹ ನಿಮ್ ಮನಸ್ಸಿಗೆ ಏನೋ ಒಂದು ಶಾಂತತೆ ಸಿಕ್ತು ಅಂದ್ರೂ ಇವ್ರಿಗೊಂಥರ ವಿಲವಿಲ ಅಂತ ಒದ್ದಾಡ್ತಾರೆ. ಆ ತರ ಒಂದು ಆಟಿಟ್ಯೂಡ್ ಇವ್ರದ್ದು. ನಿಮ್ಮ ಮನಸ್ಸು ತಿಳಿಯಾಗಿದೆ, ನಿಮ್ಮ ಮನಸ್ಸು ಒಂಥರ ಮಗುವಿನ ಮನಸ್ಸು ಹಾಗೆ. ಅದನ್ನೇ ಇವರು ಡಿಸ್ಅಡ್ವಾಂಟೇಜ್ ಆಗಿ ಇಟ್ಕೊಂಡು, ಅದನ್ನ ನಿಮ್ಮ ಒಳ್ಳೆತನನೇ ನಿಮ್ಗೆ ಡಿಸ್ಅಡ್ವಾಂಟೇಜ್ ಆಗಿದೆ, ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಆಗಿದೆ. ಅದರಿಂದ ಅವರು ನಿಮ್ಮ ಒಳ್ಳೆತನವನ್ನ ಅವರ ಉಪಯೋಗಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಹಾಗೂ ನಿಮ್ಮ ಮನಸ್ಸಿಗೆ ತುಂಬಾ ಆಘಾತನ ತುಂಬಾ ಸಲನೇ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮ ಲೈಫ್ ನಲ್ಲಿ ಅವರು ನಿಮ್ಮ ಶಾಂತಿನ ಕಿತ್ಕೊಳ್ಳಕ್ಕೆ ಬಂದಿದ್ದಾರೆ ಈ ವ್ಯಕ್ತಿ ಅಂತ ಹೇಳ್ಬೋದು. ಹಾಗೂ ಇವ್ರನ್ನ ನೀವು ಕಟ್ ಆಫ್ ಮಾಡೋದು ಸುಲಭ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಇದೊಂದು ಪ್ರಾಪರ್ ಸರ್ಕಲ್ ಫಾರ್ಮ್ ಆಗ್ಬಿಟ್ಟಿದೆ. ರೀಡಿಂಗ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ ಆ ತರದ್ ಒಂದು ಪ್ರಾಪರ್ ಸರ್ಕಲ್ ಫಾರ್ಮ್ ಆಗಿದೆ. ಸೊ ದಿಸ್ ಕ್ಯಾನ್ ಬಿ ಸಮಥಿಂಗ್ ಲೈಕ್ ಅ ಕಾರ್ಮಿಕ್ ಕನೆಕ್ಷನ್ ಆಗಿರ್ಬಹುದು, ಅಥವಾ ಅದನ್ನ ನೀವು ಬಿಡಿಸ್ಕೊಳ್ಬೇಕು ಅಂದ್ರೆ ಫಸ್ಟ್ ನಿಮ್ ಕರ್ಮನ ಕಳ್ಕೋಬೇಕು, ಆ ತರ ಇರಬಹುದು. ಒಟ್ನಲ್ಲಿ ಇವ್ರ ಜೊತೆ ನೀವು ಅಂದ್ರೆ ಇರೋದು, ಜೀವನ ಮಾಡೋದು ನಾನು ನೋಡ್ತಾ ಇದ್ದೀನಿ, ಹಾಗೆ ಜೀವನ ಮಾಡೋದು ಕಷ್ಟನೂ ಅನ್ನೋ ತರನು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ನೀವು ಅವ್ರಿಗೆ ಎಷ್ಟು ನಿಮ್ಮ ಎನರ್ಜಿನ ಪಾಸ್ ಮಾಡ್ತಾನೆ ಹೋಗ್ತೀರಾ, ಅವ್ರನ್ನ ನೀವು ನಂಬುತ್ತಾನೆ ಹೋಗ್ತೀರಾ, ಅವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾನೆ ಹೋಗ್ತಾರೆ. ಯಾಕೆಂದ್ರೆ ಇವರ ಒಳಿತಿಗೋಸ್ಕರ ನಿಮ್ಮ ಲೈಫ್ ನಲ್ಲಿ ಇದಾರೆ ಬಿಟ್ರೆ, ನಿಮ್ಮ ಖುಷಿಗೋಸ್ಕರ ಅಥವಾ ನಿಮ್ಗೆ ಒಳ್ಳೇದಾಗ್ಲಿ ಅನ್ನುವಂತ ಒಂದು ಉದ್ದೇಶನ ಇಟ್ಕೊಂಡು ನಿಮ್ ಜೊತೆ ಇದಾರೆ ಅನ್ನೋ ರೀತಿಯಾಗಿ ನಾನು ರೀಡಿಂಗ್ ನಲ್ಲಿ ನೋಡ್ತಾ ಇಲ್ಲ, ವ್ಯಾಕ್ಸ್ ರೀಡಿಂಗ್ ನಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಇವ್ರದೇ ಆದ ಒಂದು ಸೆಲ್ಫಿಶ್ ಥಾಟ್ ನಲ್ಲಿ ಉಳಿದಿರುವಂತಹ ವ್ಯಕ್ತಿ ಇವರು. ನಿಮ್ ಜೊತೆ ಅಂತ ಮಾತ್ರ ಅನ್ಕೋಬೇಡಿ, ಬೇರೆಯವ್ರ ಜೊತೆನೂ ಹಾಗೆ ಇರ್ತಾರೆ. ಅವ್ರಿಗೆ ಅದು ಉಪಯೋಗ ಆಗುತ್ತೆ ಅಂದ್ರೆ ಯೂಸ್ ಮಾಡ್ಕೊಳ್ತಾರೆ, ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಡ್ತಾರೆ. ಮತ್ತು ಅವ್ರು ಏನೇ ಮಾಡಿದ್ರು ಕೂಡ, ಏನಾದ್ರೂ ಒಳ್ಳೇದ್ ಮಾಡ್ತಾ ಇದಾರೆ ಅಂದ್ರೆ ಅವರು ಒಂದು ಉದ್ದೇಶನ ಇಟ್ಕೊಂಡೇ ಮಾಡ್ತಾ ಇದಾರೆ. ಅದರಿಂದ ಅವ್ರಿಗೆ ಏನ್ ಲಾಭ ಇದೆ, ತುಂಬಾ ಲೆಕ್ಕಾಚಾರದ ಕ್ಯಾಲ್ಕ್ಯುಲೇಟಿವ್ ಪರ್ಸನ್ ಇವರು. ಖರ್ಚು ಮಾಡೋದು ಕೂಡ ಬೇರೆಯವ್ರಿಗೆ ಅಂದ್ರೆ ಎಲ್ಲಾ ಕ್ಯಾಲ್ಕ್ಯುಲೇಷನ್ ಬರುತ್ತೆ, ತನಿಗೆ ಅಂದ್ರೆ ಏನು ಯೋಚನೆ ಮಾಡಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ್ಕೂ ರೆಡಿ ಇರ್ತಾರೆ. ಬೇರೆಯವರ ನೋವಿಗೆ ಈ ವ್ಯಕ್ತಿ ಸ್ಪಂದಿಸುವುದಿಲ್ಲ. ಸೊ ನಿಮ್ ಮನ್ಸಲ್ಲಿ ಇವ್ರು ಯಾರೇ ಇರಬಹುದು, ನನ್ನ ಪ್ರಕಾರವಾಗಿ ಹೇಳೋದಾದ್ರೆ ಇವ್ರ ಜೊತೆ ನೀವು ಬಾಳುವುದು ಸುಲಭ ಇಲ್ಲ. ಯಾಕೆಂದ್ರೆ ಅವರು ನರಕ ಯಾತನೆನೇ ಕ್ರಿಯೇಟ್ ಮಾಡ್ತಾರೆ ಹೋಗ್ತಾ ಹೋಗ್ತಾ. ಯಾಕೆಂದ್ರೆ ಸ್ವಲ್ಪ ಟಾಕ್ಸಿಕ್ ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಂಡ್ ಇವರು ಹೇಗೆ ಅಂದ್ರೆ ಇವರು
ಮಾತಿನಲ್ಲೂ ಅಷ್ಟೇ ಯಾಮಾರಿಸ್ತಾರೆ. ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ ತಕ್ಷಣ ಇಗ್ನೋರ್ ಮಾಡೋದು ಹಾಗೂ ಆ, ನಿಮ್ ಜೊತೆ ಮಾತೇ ಬಿಟ್ಬಿಡೋದು ಅದೆಲ್ಲ ಮಾಡ್ತಾರೆ. ಸಿನ್ಸ್ ನೀವು ಅವ್ರ ರಿಲೇಶನ್ಶಿಪ್ನ ಕಟ್ ಆಫ್ ಮಾಡದೇ ಇರೋದ್ರಿಂದ ಅದು ನಿಮ್ಗೆ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಇವಾಗ ಹೇಗಿದೆ ಪರಿಸ್ಥಿತಿ ಅಂದ್ರೆ ಒಂದ್ ರೀತಿಯಾದ ಆಮ್, ಒಂದು ಒಂದು ಡಿಪೆಂಡೆನ್ಸಿ ಖಂಡಿತವಾಗ್ಲೂ ಕ್ರಿಯೇಟ್ ಆಗಿದೆ. ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಅದು ಹೇಗೆ ಆಗಿರ್ಬೋದು, ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇರ್ಬೋದು ಅಥವಾ ಒಂದು ಇಮೋಷನಲ್ ಡಿಪೆಂಡೆನ್ಸಿ ಇರ್ಬೋದು. ಆ ರಿಲೇಶನ್ಶಿಪ್ನ ಕಟ್ ಆಫ್ ಮಾಡ್ಕೊಳ್ಳೋದು ನಿಮಗೆ ಸುಲಭ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆನ್ ದ ಹೋಲ್ ರೀಡಿಂಗ್ ನಲ್ಲಿ ಏನ್ ಬರ್ತಾ ಇದೆ, ಐ ಆಮ್ ಸೀಯಿಂಗ್ ಅ ಬ್ಲ್ಯಾಕ್ ಸ್ಮೋಕ್. ಆಲ್ ಆಫ್ ಅ ಸಡನ್ ಒಂದು ಬ್ಲ್ಯಾಕ್ ಸ್ಮೋಕ್ ಬಂತು. ಸೊ ಎಸ್, ದಿಸ್ ಪರ್ಸನ್ ಇಸ್ ಅ ನೆಗೆಟಿವ್ ಪರ್ಸನಾಲಿಟಿ. ಹಾಗೂ ಇವರ ಜೊತೆ ನೀವಿದ್ರೆ ನಿಮ್ಮ ಲೈಫ್ ಒಂದು ಫಿಲ್ ಸ್ಟ್ರೆಸ್ ಫಿಲ್ಡ್ ಕನೆಕ್ಷನ್ ಆಗೋಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಹುಷಾರಾಗಿ ಇರ್ಬೇಕು. ಇವ್ರನ್ನ ಹ್ಯಾಂಡಲ್ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು. ಏಕೆಂದ್ರೆ ಅವರು ತುಂಬಾ ಸರ್ಕಾಸಮ್, ವ್ಯಂಗ್ಯತನ ತುಂಬಾ ಮಾಡ್ತಾರೆ. ಹಾಗೂ ಕ್ಷಣ ಕ್ಷಣಕ್ಕೂ ನೋವನ್ನ ಕೊಡ್ತಾನೆ ಇರ್ತಾರೆ. ಮತ್ತು ನಿಮ್ಮನ್ನ ಕುಗ್ಗಿಸೋದ್ರಲ್ಲಿ ಅವ್ರಿಗೇನೋ ಒಂಥರ ಶಾಂತತೆ ಸಿಗುತ್ತೆ, ಖುಷಿ ಸಿಗುತ್ತೆ. ನಿಮ್ಮನ್ನ ಕುಗ್ಸೋದು, ನಿಮ್ಮನ್ನ ಹೀಯಾಳಿಸೋದು, ನಿಮ್ಗೆ ನೋವು ಕೊಡೋದು, ಬೇಜಾರು ಮಾಡುವಂಥದ್ದು, ನಿಮ್ ಮೂಡ್ ಆಫ್ ಮಾಡುವಂಥದ್ದು, ಇದೆಲ್ಲ ಆನ್ ದ ಹೋಲ್ ದಿಸ್ ಪರ್ಸನ್ ಇಸ್ ನಾಟ್ ಸೇಫ್. ನಿಮ್ಮ ಲೈಫ್ಗೆ ಇವ್ರು ಸೇಫ್ ಅಲ್ಲ. ಸೊ ನೀವು ಇವ್ರನ್ನ ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇರಬೇಕು. ನೀವು ವೀಕ್ ಆಗಿದ್ರೆ ನಿಮ್ಮ ಲೈಫ್ ಇನ್ನ ಕಷ್ಟ ಆಗ್ತಾ ಹೋಗುತ್ತೆ ಈ ವ್ಯಕ್ತಿ ಜೊತೆ. ಸೊ ಅದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ನಾನು ಒಂದಷ್ಟು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಏನಿದೆ, ಬಿಕಾಸ್ ಇವಾಗ ನಿಮಗೆ ಗೊತ್ತಾಗಿದೆ ಇವ್ರ ಉದ್ದೇಶ ಏನಷ್ಟು ಬೆಸ್ಟ್ ಆಗಿಲ್ಲ ನಿಮ್ಮ ಕಡೆಗೆ. ಹುಷಾರಾಗೇ ಇರಿ ನೀವು. ಮೆಸೇಜಸ್ ಏನಿದೆ ಯೂನಿವರ್ಸ್ ಸಿಂದ ಅಂತಾನು ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ನಿಮ್ಗೆ ತುಂಬಾ ಮೆಸೇಜಸ್ ಬಂದಿದೆ. ಸೇಕ್ರೆಡ್ ಪೂಲ್ ಬಂದಿದೆ. ಅಂದ್ರೆ ನಿಮ್ಮ ಲೈಫ್ ತುಂಬಾನೇ ಅದ್ಭುತವಾಗಿದೆ, ಆದ್ರೆ ಇವ್ರು ಬಂದ ಮೇಲೆ ನಿಮ್ ಲೈಫ್ ಹಾಳಾಗಿದೆ. ಅದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಮನೇನ್ ಹಾಳು ಮಾಡ್ತಾ ಇರುವಂತವ್ರು ಆಗಿರ್ಬೋದು ಇವರು. ಓಕೆ, ಈ ವ್ಯಕ್ತಿ ಪ್ರೊಟೆಕ್ಟಿಂಗ್ ಟ್ರೆಷರ್. ನಿಮ್ಮ ಹಣಕಾಸಿಗೆ ಇವರೊಂದು ಲಾಸ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ನ ಇನ್ನ ಕುಗ್ಗಿಸಕ್ ನೋಡ್ತಾ ಇದ್ದಾರೆ. ಸೊ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಟ್ರೆಷರ್ನ ಅಂತ ಈ ಒಂದು ಮೆಸೇಜ್ ನಿಮ್ಗೆ ಸ್ಪೆಷಲ್ ಆಗಿ ಬಂದಿರೋದ್ರಿಂದ ಇವ್ರನ್ನ ನಂಬಿ ನೀವು ದುಡ್ಡು ಕೊಡೋದು, ಅಥವಾ ಒಬ್ಬೊಬ್ರು ನಂಬಿ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ಬಿಟ್ಟು ಅವ್ರ ಕಾರ್ಡ್ನು ಕೊಟ್ಬಿಟ್ಟಿರ್ತಾರೆ ಒಬ್ಬೊಬ್ರು. ಆ ತರಾನು ಮಾಡುವಂತ ಕೇಸಸ್ ಇದೆ. ಸೊ ಹಣಕಾಸಿನ ವಿಷಯದಲ್ಲಿ ಈ ವ್ಯಕ್ತಿನ ನೀವು ನಂಬದೇ ಇರೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ ಮ್ಯಾಜಿಕಲ್ ಮ್ಯಾಪ್ ಶಿಫ್ಟರ್ ಬಂದಿದೆ. ಇವರು ಒಂಥರ ಮ್ಯಾನ್ಯುಪುಲೇಟಿವ್ ಪರ್ಸನ್. ಸೊ ಯಾವಾಗ ಅವ್ರು ಸಿಕ್ಕಾಕೊಳ್ತಾರೆ ಅಂತ ಗೊತ್ತಾಗುತ್ತೆ, ಅವಾಗ ಅವರು ಪ್ಲೇಟ್ ಚೇಂಜ್ ಮಾಡೋದು, ಸುಳ್ಳು ಹೇಳೋದು ಅವ್ರಿಗೆಲ್ಲ ತುಂಬಾ ಸುಲಭನೇ ಈ ವ್ಯಕ್ತಿಗೆ. ಅದು ಒಂದು ಪ್ರಾಬ್ಲಮ್ ಆಗಿದೆ ಇಲ್ಲಿ. ಅದಾದ ನಂತರ ಸೊ ಇಲ್ಲೇನ್ ಬರ್ತಾ ಇದೆ ಅಂದ್ರೆ ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಗೈಡ್ಸ್ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ ನಿಮಗೆ ವಾರ್ನಿಂಗು ಸಿಕ್ಕಿರ್ಬೋದು ನಿಮ್ಮ ಒಳ್ಳೆಯ ಫ್ರೆಂಡ್ ಸರ್ಕಲ್ ನಿಂದ ಅಥವಾ ಗೊತ್ತಿರೋ ಜನರಿಂದ ಈ ವ್ಯಕ್ತಿ ಬಗ್ಗೆ ಬೇಡ ಬಿಟ್ಬಿಡು ಅಂತ ನಿಮ್ಗೊಂದು ವಾರ್ನಿಂಗು ಸಿಕ್ಕಿರ್ಬೋದು. ನೀನ್ ಖುಷಿಯಾಗಿರಲ್ಲ ಅಂತ ಒಂದು ಅಡ್ವೈಸು ಅವ್ರ ಕಡೆಯಿಂದ ಬಂದಿರಬಹುದು. ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ದೇ ಇರ್ಬೋದು. ಬಟ್ ಟ್ರಾನ್ಸ್ಫಾರ್ಮೇಶನ್ ಬಂದಿರೋದ್ರಿಂದ ಈಗ ಒಂದು ಸೈಕಲ್ ಖಂಡಿತವಾಗ್ಲೂ ಮುಗಿಯುತ್ತೆ. ಇನ್ ಅಪ್ಕಮಿಂಗ್ ಮಂತ್ಸ್ ನಲ್ಲಿ ನೀವು ಇದಕ್ಕೆ ಒಂದು ಆಕ್ಷನ್ ತಗೊಳ್ಳೇಬೇಕು. ನೀವೊಂದು ಮೂವ್ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ ಲೈಫ್ ಹೇಗಿದೆಯೋ ಹಾಗೆ ಅದಕ್ಕಿಂತ ವರ್ಸ್ಟ್ ಆಗುವಂತ ಒಂದು ಸಾಧ್ಯತೆ ಇದೆ. ಇನ್ನ ಒಂದ್ ಏನ್ ಬರ್ತಾ ಇದೆ ಅಂದ್ರೆ ಫಿಯರ್ ಬರ್ತಿರೋದ್ರಿಂದ ನಿಮ್ಮಲ್ಲೂ ಯಾವ್ದೋ ಒಂದ್ ರೀತಿಯಾದ ಆತಂಕ ಇದೆ, ಏನೋ ಯೋಚನೆ ಇದೆ. ನಾನ್ ಖುಷಿಯಾಗಿರ್ತೀನೋ ಇಲ್ವೋ, ಅಥವಾ ನನ್ನ ಲೈಫ್ ಹಾಳಾಗುತ್ತೇನೋ ಈ ವ್ಯಕ್ತಿನ ಬಿಟ್ಬಿಡೋದ್ರಿಂದ. ಈ ತರ ಎಲ್ಲ ನೀವು ತುಂಬಾ ಯೋಚನೆ, ಓವರ್ ಥಿಂಕಿಂಗ್ ಮಾಡ್ತಿರೋದ್ರಿಂದಾನು ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಖುಷಿ ಪಡ್ತಿಲ್ಲ, ಹಾಗೂ ನಿಮ್ಮಲ್ಲಿ ಇರುವಂತ ಒಳ್ಳೆಯ ಎನರ್ಜಿನೂ ನೀವು ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನೀವು ಇವ್ರನ್ನ ನಂಬಬಾರ್ದು ಅಂತಾನೆ ಬಂದಿದೆ. ದಟ್ ವಾಸ್ ಯುವರ್ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.